ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ಸಂಸ್ಕಾರ ಹಾಗೂ ಸಂಸ್ಕೃತಿ ನೀಡುವಂತಹ ಕೆಲಸವನ್ನ ಪೋಷಕರು ಮಾಡಬೇಕು ಅಂತ ಬೆಟ್ಟದಹಳ್ಳಿ ಗವಿಮಠ ಅಧ್ಯಕ್ಷರು ಆದ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಹೇಳಿದ್ದಾರೆ. ಗುಬ್ಬಿ ತಾಲೂಕಿನ ಬಾಗೂರು ಗುರುಶ್ರೀ ಆಂಗ್ಲ ಶಾಲೆಯಲ್ಲಿ ಉಚಿತ ಬೇಸಿಗೆ ಶಿಬಿರ ಹಾಗೂ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳಿಗೆ ಶಿಕ್ಷಣದ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಗಳು ಕೂಡ ಬಹಳ ಮುಖ್ಯ. ರಜಾ ದಿನಗಳಲ್ಲಿ ಕೇವಲ ಮೊಬೈಲ್ ಹಿಡಿದುಕೊಂಡು ಮಕ್ಕಳು ಕಾಲ ಕಳೆಯುವುದಕ್ಕಿಂತ ಇಂತಹ ಶಿಬಿರಗಳಲ್ಲಿ ಭಾಗವಹಿಸಿ ಸಂಸ್ಕಾರ ಶಿಕ್ಷಣ, ವೈಜ್ಞಾನಿಕ ಶಿಕ್ಷಣ, ಆಧುನಿಕ ತಂತ್ರಜ್ಞಾನ ಸೇರಿ ಹಲವು ವಿಷಯಗಳನ್ನು ಈ ಮಕ್ಕಳಿಗೆ ಇಲ್ಲಿ ಕಲಿಸ್ತಾ ಇರೋದ್ರಿಂದ ಖಂಡಿತ ಅವರ ಬದುಕಲ್ಲಿ ಬೆಳಕಾಗುತ್ತೆ ಎಂದಿದ್ದಾರೆ. ಡಿಡಿಪಿಐ ರಘುಚಂದ್ರ ಮಾತನಾಡಿ, ಮಕ್ಕಳು ದೊಡ್ಡ ಮಟ್ಟದ ಕನಸನ್ನ ಕಾಣಬೇಕು, ಕನಸು ಕಾಣುವಂತೆ ಬದುಕನ್ನು ಕೂಡ ನಡೆಸಬೇಕು. ಅಂದ್ರೆ ಶಿಕ್ಷಣದ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಅವರು ಹೆಚ್ಚು ಭಾಗವಹಿಸಬೇಕಾಗಿದೆ. ಸ್ವಾಮೀಜಿ ಅವರ ಮಾರ್ಗದರ್ಶನದಲ್ಲಿ ಈ ಶಾಲೆಯಲ್ಲಿ ಪರಿಸರದ ನಡುವೆ ಮಕ್ಕಳು ಬೇಸಿಗೆ ಶಿಬಿರವನ್ನು ಮಾಡಿ ಸಂಸ್ಕಾರಯುತ ಶಿಕ್ಷಣಕ್ಕೆ ಮುನ್ನುಡಿ ಬರಿತಾ ಇರೋದು ನಿಜವಾಗಿಯೂ ಖುಷಿ ನೀಡುತ್ತೆ ಎಂದಿದ್ದಾರೆ. ಇವತ್ತು ಬಹಳ ಮಕ್ಕಳಿಗಲ್ಲ ಎಲ್ಲರಿಗೂ ಬೇಕಿದೆ ಅಂತ ಮಾತನ್ನು ಹೇಳಿದ್ರು. ನಮಗೊಂದು ಮಾತನ್ನು ಹೇಳ್ತಿದ್ದೀನಿ, ಶಿಕ್ಷಣ ಅಂದ್ರೆ ಆಧ್ಯಾತ್ಮ ಅಂತ. ಹೇಗೆ ಆಧ್ಯಾತ್ಮ ಅಂದ್ರೆ ಏನು? ಆತ್ಮನ ಆದಿತತ್ವ, ಮೊದಲಿಗೆ ಇರುವಂತ ಮೂಲ ವಸ್ತುವಿನ ಪರಿಚಯ ಅಂದ್ರೆ ಆಧ್ಯಾತ್ಮ. ಮೂಲ ವಸ್ತು ಆತ್ಮ, ಆತ್ಮನಿಂದ ವಿಸ್ತಾರವಾದ ಜಗತ್ತು. ಇದನ್ನೇ ಅಭ್ಯಾಸ ಮಾಡ್ತಿದೀವಿ. ಅದರಿಂದ ಆಧ್ಯಾತ್ಮ ಶಿಕ್ಷಣ ಅಂದ್ರೆ ಆಧ್ಯಾತ್ಮ ಅಂತ ಅಷ್ಟೇ, ಮತ್ತೇನು ಅಲ್ಲ. ನೀವೇನಾದ್ರು ಅಭ್ಯಾಸ ಮಾಡಿ, ಈಗ ಫಿಸಿಕ್ಸ್ ಸಬ್ಜೆಕ್ಟ್ ಇದೆ, ಸೈನ್ಸ್ ಓದ್ತೀರಿ, ಮ್ಯಾಥಮೆಟಿಕ್ಸ್ ಓದ್ತೀರಿ, ಹಿಸ್ಟ್ರಿ ಓದ್ತೀರಿ, ಭೂಗೋಳ ಓದ್ತೀರಿ, ಖಗೋಳಶಾಸ್ತ್ರ ಓದ್ತೀರಿ, ಎಲ್ಲವೂ ಸಹಿತ ನಮಗೆ ಕಣ್ಣಿ ಕಾಣುವ ಜಗತ್ತು. ಈ ಜಗತ್ತಿನಿಂದ ಬಂದ ಆಧ್ಯಾತ್ಮದ ಒಂದು ವಿಸ್ತಾರ ರೂಪ. ಆದ್ರಿಂದ ಶಿಕ್ಷಣ ಅಂದ್ರೆ ಆಧ್ಯಾತ್ಮದ ವಿಸ್ತಾರ ರೂಪವನ್ನ ಅಭ್ಯಾಸ ಮಾಡೋದು. ಇದನ್ನು ಬಹಳ ನಾಗಭೂಷಣ್ ಅವರು ಹೇಳಿದ್ರು. ನಂತರ ಪವನ್ ಮಾತಾಡಿ ಒಂದು ಒಳ್ಳೆ ಮಾತನ್ನು ಹೇಳಿದರು. ನಾನು ಈ ಶಿಕ್ಷಣ ಸಂಸ್ಥೆಯಲ್ಲಿ ಹೋಗಿ ನಾನು ಒಂದು ಶಿಕ್ಷಣ ಸಂಸ್ಥೆಯನ್ನು ಅಥವಾ ನಾನು ಒಂದು 4-6 ಜನಗಳಿಗೆ ಹೇಳಿಕೊಡುವಂತ ಅಥವಾ ವೃತ್ತಿ ಕೊಡುವಂತ ಒಂದು ಶಕ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಈ ಸಂಸ್ಥೆ ಕೊಟ್ಟಿದೆ ಅಂತ ಒಂದು ಒಳ್ಳೆ ಮಾತನ್ನ ಹೇಳಿದ್ರು. ನಮಗಂತೂ ತುಂಬಾ ಸಂತೋಷ ಆಗಿದೆ. ಅವರು ನಿಜವಾಗ್ಲೂ ಬಹಳ ಒಳ್ಳೆ ಸ್ಕಿಲ್ ಪರ್ಸನ್. ಈಗ ಫ್ಯೂಚರ್ ಟೆಕ್ನಾಲಜಿ ಬಗ್ಗೆ ಅವ್ರು ಕೊಡುವಂತ ಒಂದೊಂದು ಸಂದೇಶಗಳು ಸಹಿತ ಮಕ್ಕಳೇ ನಿಮ್ಮ ಜೀವನದಲ್ಲಿ ಬೆಳಕನ್ನು ಚೆಲ್ಲ, ಇದನ್ನು ಮರಿಬೇಡಿ. ಹಾಗೆ ನಮ್ಮ ಉಮೇಶ್ ಅವರು ಮಾತನಾಡಿ ಒಳ್ಳೆ ಮಾತನ್ನ ಈ ಮಾಸಿ ಬಹಳ ಬೆಳಕನ್ನ ನಿಮ್ಮ ಮೇಲೆ ಚೆಲ್ಲಿದ್ದಾರೆ. ನಾವೊಬ್ಬ ರೈತ ಆಗಬೇಕು ಅಂತ ಇಷ್ಟಪಟ್ಟರೆ ಒಬ್ಬ ಪ್ರಗತಿಪರ ರೈತ ಹೇಗಾಗಬೇಕು, ಹೇಗೆ ನಾವು 100 ಎಕರೆ ಭೂಮಿಯನ್ನ ಯಾವ ರೀತಿ ನಾವು ಕೃಷಿ ಮಾಡಬೇಕು, ಆ ಕೃಷಿಗೆ ಉತ್ಪಾದನೆಯನ್ನು ಮಾಡಬೇಕು, ಆ ಉತ್ಪಾದನೆಯಿಂದ ಯಾವ ರೀತಿ ಜನಗಳಿಗೆ ವಿತರಣೆ ಆಗಬೇಕು ಅನ್ನೋ ಒಂದು ಪರಿಕಲ್ಪನೆ, ಒಂದು ದೃಷ್ಟಿಕೋನವನ್ನು ನೀವು ಇಟ್ಕೊಳ್ಬೇಕು. ನಾವು ಕೈಗಾರಿಕೆ ತೆಗಿತೀವಿ ಅಂತಂದರೆ ಆ ಕೈಗಾರಿಕೆಯಿಂದ ಏನೆಲ್ಲ ಉತ್ಪಾದನೆ ಮಾಡ್ತೀವಿ, ಎಷ್ಟು ಜನಕ್ಕೆ ನಾವು ಉದ್ಯೋಗ ಕೊಡ್ತೀವಿ, ಎಷ್ಟು ಸಮಾಜಕ್ಕೆ ನಾನು ಆಸರೆಯಾಗಿರ್ತೀನಿ ಅನ್ನೋದನ್ನು ಆಲೋಚನೆ ಮಾಡಬೇಕು. ನಾವು ಹುದ್ದೆ ಹಿಡಿತೀನಿ, ಸರ್ಕಾರಿ ಹುದ್ದೆ ಹಿಡಿತೀನಿ ಅಂತಂದರೆ ಆ ಸರ್ಕಾರಿ ಹುದ್ದೆ ಯಾವುದು, ದೊಡ್ಡ IAS ಅಧಿಕಾರಿ, IPS ಅಧಿಕಾರಿ, ದೊಡ್ಡ ದೊಡ್ಡ ಕೆಲಸಗಳನ್ನು ನಾವು ಕಾಣಬೇಕು. ಯಾವಾಗಲೂ ಅಷ್ಟೇ ಗುರಿ ನಮ್ಮ ಕಣ್ಣಿನ ಮೇಲೆ ಇರಬೇಕು, ಕಣ್ಣಿನ ಮೇಲೆ ಗುರಿ ಇರಬೇಕು. DVG ಒಂದು ಕಡೆ ಹೇಳ್ತಾರೆ, ಘನತತ್ವ ಒಂದಕ್ಕೆ ದಿನದಂತೆ ಮನಸ್ಸೊತ್ತು ನೆನೆಯಲು ಇನ್ನೊಂದನ್ನು ಎಲ್ಲವನ್ನ ನೀಡುತ್ತಾ ಅದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮುಖ್ಯ. ನೀವು ಯಾವಾಗಲೂ ದೊಡ್ಡ ಗುರಿಯನ್ನು ಇಟ್ಕೋಬೇಕು. ದೊಡ್ಡ ಗುರಿಯನ್ನು ಇಟ್ಕೊಂಡು ಅದರ ಹಿಂದೆ ಬಿದ್ದರೆ ಖಂಡಿತವಾಗಲೂ ನೀವು ಸಾಧನೆಯನ್ನು ಮಾಡಬೇಕಂತೆ. ಒಳ್ಳೆಯ ಕನಸನ್ನು ಕಾಣಬೇಕು, ಕನಸುಗಳು ಬೇಕು, ಅವು ಮುರಿಯುವಾಗಿರಬೇಕು. ಸ್ವಪ್ನ ಸೋಲಕ್ಕೆ ವಾಸ್ತವಿಕವಾದ ತಾಳದಿರಬೇಕು, ಸ್ವಪ್ನ ಸೋಲಕ್ಕೆ ವಾಸ್ತವಿಕವಾದ ತಾಳದಿರಬೇಕು. ವಾಸ್ತವಿಕವಾದ ತಳಹದಿ ಇಲ್ಲ ಅಂತಂದರೆ ನಾವು ಯಾವುದೇ ಬದುಕಿನ ಉನ್ನತ ಶ್ರೇಣಿಯನ್ನು ಕಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಿಮಗೆ ಒಂದು ವಿಷನ್, ಒಂದು ದೃಷ್ಟಿಯಂತೆ ಸೃಷ್ಟಿ ಅಂತ ಒಬ್ಬ ಕವಿ ಹೇಳ್ತಾರೆ. ನೀವು ಯಾವ ರೀತಿ ದೃಷ್ಟಿ ಇಟ್ಕೊಂಡಿರ್ತೀರೋ ಅದೇ ರೀತಿ ನಿಮ್ಮ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಏನೆಲ್ಲ ನಿಮಗೆ ಕಲಿಸ್ಕೊಡ್ತೀವಿ ಅಂತ ಹಾಕೊಂಡಿದ್ದಾರೆ, ರಂಗೋಲಿ ಬಿಡೋದು ನಿಜವಾಗ್ಲೂ ಒಳ್ಳೆಯ ಇದು ಹೇಗಿರಬೇಕು, ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಇರಬೇಕು, ಅದೆಲ್ಲವನ್ನು ನಾವು ತರಗತಿಗಳಲ್ಲಿ ಕಲಿತಾ ಹೋಗ್ತೀವಿ. ಇಂಥ ಶಿಬಿರಗಳು ಮತ್ತಷ್ಟು ಹೆಚ್ಚು ನಮ್ಮಲ್ಲಿ ಏನು ಬೇಡವೋ ಅದನ್ನು ತೆಗೆದುಹಾಕುವಂಥ ಕೆಲಸಗಳನ್ನು ಮಾಡಬೇಕು. ಇದೇ ಸಂದರ್ಭದಲ್ಲಿ ಚಾಲುಕ್ಯ ಆಸ್ಪತ್ರೆ ಸಿಇಒ ನಾಗಭೂಷಣ್, ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಉಮೇಶ್, ಉದ್ಯಮಿ ಡಾ ಪವನ್, ಶಾಲೆಯ ಆಡಳಿತ ಅಧಿಕಾರಿ ಸುರೇಶ್ ಹಾಗೂ ಮಕ್ಕಳು ಪೋಷಕರು ಹಾಜರಿದ್ದರು. ಮೋಹನ್, MN ಕೋಟೆ, ನವಕರ್ನಾಟಕ ಟಿವಿ.